ಮಾರ್ಚ್ 2024 ಸಿಂಹ ರಾಶಿ ಭವಿಷ್ಯ. ಸಿಂಹ ರಾಶಿಯವರಿಗೆ ಈ ತಿಂಗಳು ಬಹಳ ಮಹತ್ವದ್ದಾಗಿದೆ. ತಿಂಗಳ ಆರಂಭದಲ್ಲಿ ರಾಶಿಯ ಅಧಿಪತಿ ಸೂರ್ಯನು ಶನಿಯೊಂದಿಗೆ 7ನೇ ಮನೆಯಲ್ಲಿರುವುದು ಅವರ ಜೀವನದಲ್ಲಿ ಏರಿಳಿತಗಳನ್ನು ಸೃಷ್ಟಿಸುತ್ತದೆ. ತಿಂಗಳ ಆರಂಭದಲ್ಲಿ 10ನೇ ಮನೆಯ ಅಧಿಪತಿಯಾದ ಶನಿಯು ಮಂಗಳನೊಂದಿಗೆ 6ನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಇದು ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮವನ್ನು ನೀಡುತ್ತದೆ. ವ್ಯಾಪಾರಸ್ಥರಿಗೆ ತಿಂಗಳ ಆರಂಭದಲ್ಲಿ ಬುಧನೊಂದಿಗೆ 7ನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಕುಳಿತುಕೊಳ್ಳುತ್ತಾರೆ. ಇದರಿಂದ ವ್ಯಾಪಾರದಲ್ಲಿ ಏರುಪೇರು ಉಂಟಾಗುವುದು. ಸ್ಥಳೀಯರು ತಮ್ಮ ಪ್ರಯತ್ನವನ್ನು ಹೆಚ್ಚಿಸಿಕೊಳ್ಳಬೇಕು, ಆಗ ಮನಸ್ಸು ಕಲಿಕೆಯತ್ತ ಇರುತ್ತದೆ. ಕೇತು ಮಹಾರಾಜರು 2ನೇ ಮನೆಯಲ್ಲಿ ಉಪಸ್ಥಿತರಿರುತ್ತಾರೆ ಮತ್ತು ಮಾರ್ಚ್ 15ರಿಂದ ಮಂಗಳವು 7ನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು 2ನೇ ಮನೆಯಲ್ಲಿ ದೃಷ್ಟಿ ನೀಡುತ್ತದೆ. ಈ ಸಮಯವು ಕುಟುಂಬ ಸದಸ್ಯರ ನಡುವೆ ಉದ್ವಿಗ್ನತೆ ಮತ್ತು ಘರ್ಷಣೆಯನ್ನು ಹೆಚ್ಚಿಸಬಹುದು. ನಾವು ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದರೆ ಅದು ಅನುಕೂಲಕರವಾಗಿರುತ್ತದೆ. ಸಂಗಾತಿಗಳ ನಡುವೆ ಬಾಂಧವ್ಯ ಹೆಚ್ಚಾಗುತ್ತದೆ, ಜೊತೆಗೆ ಇಬ್ಬರ ನಡುವೆ ಪ್ರೀತಿಯ ಭಾವನೆ ಹೆಚ್ಚಾಗುತ್ತದೆ ಮತ್ತು ಪರಸ್ಪರರ ನಡುವೆ ವಿಶ್ವಾಸವೂ ಹೆಚ್ಚಾಗುತ್ತದೆ. ತಿಂಗಳ ಆರಂಭದಲ್ಲಿ ಸೂರ್ಯ, ಶನಿ ಮತ್ತು ಬುಧ 7ನೇ ಮನೆಯಲ್ಲಿದ್ದರೆ, 6ನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಮತ್ತು 8ನೇ ಮನೆಯಲ್ಲಿ ರಾಹು 7ನೇ ಮನೆಯಲ್ಲಿ ಹೀನ ಸ್ಥಿತಿಯಲ್ಲಿರುತ್ತಾರೆ. ಆರ್ಥಿಕ ದೃಷ್ಟಿಕೋನದಿಂದ ತಿಂಗಳು ಮಿಶ್ರ ಫಲಿತಾಂಶಗಳಿಂದ ತುಂಬಿರುತ್ತದೆ. ತಿಂಗಳ ಆರಂಭದಲ್ಲಿ ಮಂಗಳ ಮತ್ತು ಶುಕ್ರರು 6ನೇ ಮನೆಯಲ್ಲಿ ಮತ್ತು ರಾಹು 8ನೇ ಮನೆಯಲ್ಲಿ ಕುಳಿತುಕೊಳ್ಳುವುದರಿಂದ ಖರ್ಚುಗಳು ಹೆಚ್ಚಾಗುತ್ತವೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ದುರ್ಬಲವಾಗಿರಬಹುದು. ಮಂಗಳವು 6ನೇ ಮನೆಯಲ್ಲಿ ಶುಕ್ರ ಮತ್ತು 8ನೇ ಮನೆಯಲ್ಲಿ ರಾಹು ಜೊತೆಗೆ ಉಚ್ಚ ಸ್ಥಾನದಲ್ಲಿ ಉಳಿಯುತ್ತದೆ. ಇದು ಆರೋಗ್ಯದ ತೊಂದರೆಗಳನ್ನು ನೇರವಾಗಿ ಸೂಚಿಸುತ್ತದೆ, ಆದ್ದರಿಂದ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ. ಪರಿಹಾರಗಳು: ಭಾನುವಾರದಂದು ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ.